KDPಯ ವ್ಯವಸ್ಥೆ ಏನು ಮತ್ತು ನಮ್ಮ ಸಂಘ ಸಂಸ್ಥೆಗಳ ಚರ್ಚೆ ಏನು, ನಮ್ಮ ಡೈರಿ ವ್ಯವಸ್ಥೆ ಬಗ್ಗೆ ನಾವು ಮಾತಾಡಿರ್ತೀವಿ. PDOಗಳನ್ನ ಉಪಯೋಗಿಸ್ಕೊಂಡು ಹಿಂದೆ ಚುನಾವಣೆ ನಡೆದಂಥ ಸಂದರ್ಭಗಳು ಇಟ್ಕೊಂಡು ಅವರು ತುಂಬ ಅಧಿಕಾರದ ದುರುಪಯೋಗ ಪಡಿಸ್ಕೊಂಡಿರೋ ವಿಚಾರವಾಗಿ ನಾನು ಅವರಿಗೆಲ್ಲ ಎಚ್ಚರಿಕೆಯಾಗಿ ಹೇಳಿರ್ತೀನಿ PDOಗಳಿಗೆ, ನೀವು ಎಷ್ಟೈತೆ ಅಷ್ಟು ಕೆಲಸ ಮಾಡಿ ಅಂತೇಳಿ. KDP ವಿಚಾರವಾಗಿ ಬರ್ತೀನಿ. ಈಗ ಒಂದೊಂದಾಗಿ ಅವ್ರು ಹೇಳ್ಕೊಂಡ್ಬಂದಿರೋದು, ಒಂದು ಕಾಶಿಪುರದಲ್ಲಿ ಸಂಘದಲ್ಲಿ ನನ್ನ ಕಡೆ ಅವನಿಗೆ ಮಹಿಳಾ ಕಾರ್ಯದರ್ಶಿ ಕೆಲಸ ಮಾಡಿ ತೊಂದರೆ ಕೊಡ್ತವ್ರೆ ಅಂತ. ಶಾಸಕರಿಗೆ ಗೊತ್ತಿರಬೇಕು. ಆ ಶಾಸಕರಾದ ಜಾಗದಲ್ಲಿ ಕೂತಾಗ 2014 ಮೇ 26, 11 ವರ್ಷದಿಂದ ನಾನು ಡೈರೆಕ್ಟರಾಗಿ ಆಯ್ಕೆ ಆಗಿರೋದು. ಮಂಗಗೆ ನಿಮ್ಮ ಕಣ್ಣು ಮುಂದೆ ಕೂತಿದ್ವಿ. ನಾವು ಕಿತ್ತಾಡಿದ್ರೆ ಯಾವ ಆಸ್ತಿ ಗಲಾಟೆ ಮಾಡ್ಕೊಂಡಿರ್ಲಿಲ್ಲ. ಬಸವರಾಜ ಮೇಷ್ಟ್ರ ನಾನು ನೋಡ್ಕೊಂಡಿರ್ಲಿಲ್ಲ, ಕೃಷ್ಣಗೌಡ್ರ ಅಂತ ಅವ್ರು ನೋಡ್ಕೊಂಡಿರ್ಲಿಲ್ಲ. ನಿಮಗೋಸ್ಕರ ಅಲ್ಲಿ ಬರೋದ. ಮಂತ್ರಿ ಆದ್ಮೇಲೆ ನಾರಾಯಣಗೌಡ್ರನ್ನ ಎಷ್ಟು ಊರಲ್ಲಿ ಹೆಸರು ಹಾಕಕ್ ನೀನ್ ಯಾಕೆ ಕಾಣದೆ? ಅಂಕನಹಳ್ಳಿ ವಾಟರ್ ಫಿಲ್ಟರ್ಗೆ ಹಾಕಿದಾಗ ನಾನು ಮಾಡಿದಾಗ ಅಲ್ಲೇ ಪ್ರಮಾಣಕ್ಕೆ ಪ್ರಮಾಣ ತಮ್ಮಣ್ಣು ಹೋಗಿ ವಾಟರ್ ಫಿಲ್ಟರ್ ಓಪನ್ ಮಾಡೋದು ನಾನು ಹೋಗಲಿಲ್ಲ. ನಾನು ಅವ್ರ ಊರವ್ರಿಗೆ ಹೇಳ್ತೆ, ಊರಿಗೆ ಹೋಗಿ ಕೇಳ್ಬೋದು. ನಾನು ಬರ್ತೀನಿ, ನಾರಾಯಣಗೌಡ್ರು ಬಂದು ಕುತ್ಕೋಬೇಕಲ್ಲಿ ಅನುದಾನ ಕೊಡಬೇಕು. ಅನುದಾನ ಕೊಡೋದಾದ್ರೆ ಕೇಳ್ಕೊಂಬನ್ನಿ, ಬರ್ತೀನಿ ಅಂತ ಹೇಳಿದ್ದೀನಿ ನಾನು. ಕೇಳಿ ಊರಿಗೆ ಹೋಗಿ ಅಂಕನಹಳ್ಳಿಲಿ ಎಷ್ಟು ಬಿಲ್ಡಿಂಗ್ ಹೆಸರಾಗಿಸಿದೆ ಅಂದ್ರೆ 19ರಿಂದ 24, 25 ಫೆಬ್ರವರಿವರೆಗೂ ಯಾಕೆ ಹಾಕ್ಸಿಲ್ಲ? ನಾರಾಯಣಗೌಡ್ರದ್ದು ಅವತ್ತು ಇತ್ತಲ್ಲ ಇದು. 19ರಲ್ಲೇ ಬಂದಿರೋದು ಸದನ ಸಮಿತಿಯಿಂದ ಬಂದು ಇದಕ್ಕೆ KDPನ ನಿಮ್ಗೆ ಅಧ್ಯಕ್ಷತೆ ಕೊಟ್ಟಿಲ್ಲ, ಗೌರವಾನ್ವಿತ ಸನ್ಮಾನಿತರು ಕರೆದ್ರು ಬೋಧೆ ಅಂತ ಹೇಳ್ತೀರಲ್ಲ. ಸತ್ಯಪ್ಪ ನಮ್ಮನ್ನು ಕರೀಲಿ ಹೇಳು. ಆಗ ನಾವು ಮಾತಾಡಕ್ ಬರ್ತಿದ್ವಾ? ಕರಿಬೇಡಿ ಅಂತ ಆರ್ಡರ್ ಮಾಡಿಸ್ತಿ. ಸರ್ಕಾರಿ ಪ್ರೋಟೋಕಾಲ್ ಅಂತಿ. ನೀ ಸರ್ಕಾರಿ ಪ್ರೋಟೋಕಾಲ್ ಅಂದ್ರೆ ನಾವ್ಯಾರು? ನಮ್ಮ ಸಂಸ್ಥೆನೇ ಅಲ್ಲ ಅಂತಿ. ಅದೇ ಸ್ವಲ್ಪ ದಿವಸದ ಮುಂಚೆ ಇದೇ IB ಒಳಗಡೆ ಅದು ಪುಲ್ಗೇಟ್ ಸಂಸ್ಥೆ ಕೊಚ್ಚೆ ಮಲೆನಾಡಿ ಮೋಹನಕ್ಕೆ ಮಾತಾಡ್ಸಿದ್ದೀನಿ. ಪಕ್ಕದಲ್ಲಿ ಕೂತಿದ್ದ ಪ್ರೋಟೋಕಾಲ್ ಸಂಸ್ಥೆ ನೀನೇ ಮಾತಾಡಿದಿ. ಈಗ ನಂದು ಐತೆ ಅಂತ ಮಾತಾಡ್ತಾ ಇದ್ದೀನಿ, ನೀನೇ ಮಾತಾಡ್ಸಿರೋದಲ್ಲಪ್ಪ ಅದು. ನಾನೇನ್ ಮಾತಾಡ್ಸಿಲ್ವಲ್ಲ ಅರುಣ್? ನೀವೆಲ್ಲ ಅರಿದ ಸಾಹೇಬ್ರೆ, ನೀವು ಇದ್ರಲ್ಲ ಮಾತಾಡಿರೋರು. ಈ ಸಂಸ್ಥೆನೇ ಕೊಚ್ಚೆ. ನಮ್ಮ ರೈತರು ಸಂಸ್ಥೆ ಸ್ವಾಮಿ ಬೆಳಿಗ್ಗೆ ಅಂದ್ರೆ ನಮ್ಗೆ ಕೊಚ್ಚೆನೆಯ. ಸಗಣಿ ತುಳಿಬೇಕು, ಗಂಗ ತುಳಿಬೇಕು, ಬಳಿಬೇಕು, ಒತ್ಕೋಬೇಕು, ತಲೆ ಮೇಲೆ ಹಾಕ್ಲೇಬೇಕು. ನಾವು ಸಂಪೂರ್ಣ ಕೊಚ್ಚೆ ಒಳಗೆ ಇರೋದು. ಆ ಕೊಚ್ಚೆಯಲ್ಲಿ ಕಸದಲ್ಲೇ ನಾವು ರಸ ಹಾಲು ಬರ್ತದೆ ಅಮೃತ ಮೇಲೆ. ನಮ್ಮ ಸತ್ಯ, ನಾವು ಕೊಚ್ಚೆ ತುಳಿದು ಆಚೆ ಬಂದ್ಮೇಲೆ ಅಮೃತ ತಗೊಂಡು ಕುಡಿಯೋದು ನಮ್ಮ ಸಂಸ್ಥೆ ಅಂತದ್ದು. ನೀನು ಅದನ್ನ ಅನ್ನಿಸ್ತಾರಪ್ಪ ಓಪನ್ ಆಗಿ. ಮನೆಯಲ್ಲಿ ಮೋಹನಕ್ಕೆ ಕೊಚ್ಚೆ ಪ್ರೋಟೋಕಾಲ್ ಇಂದ ಇದ್ದವು. ಗ್ರಾಮ ಪಂಚಾಯತಿಗೆ ಕಡೆ ಯಾಕೆ ವಿಡಿಯೋ ಕ್ಲಿಪ್ಪಿಂಗ್ ಇಲ್ವಾ ನಿಮ್ಮ ಹತ್ರ? ಇಲ್ದೇ ಕೊಡ್ತೀನಿ ನಾನು ನಿಮಗೆ. ಇಲ್ವೇ ಕಲಿ ಇಲ್ವೋ ಮಂಜ? ಸತ್ಯನ ಸುಳ್ಳ ಹೇಳ ನಾನು ಹೇಳ ಅವ್ರು ಮಾತಾಡಿದ್ರೆ ಸುಳ್ಳ ಅರುಣ್? ನಿಜ ಅಲ್ವಾ? ಅವರೆಲ್ಲ ಮಾತಾಡಿದ್ದೆಲ್ಲ ನಾವು ಕೇಳ್ಕೊಂಡ್ಮೇಲೆ ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ನಾವು ನೋಡ್ರಿ ಅವ್ರು ಚುನಾವಣೆ ಬಿಫೋರ್ 3-4 ಮೀಟಿಂಗ್ ಮಾಡೋದು ಬಸ್ ಬಿಟ್ಟು ನಾವೇನು ಮಾಡಕ್ ಹೋಗಿಲ್ಲ. ಮಾತಾಡ್ಕೋತಾರೆ ಅಷ್ಟಾಗಿ ಚುನಾವಣೆ ಮಾಡೋದು ನಡೀಲಿ ಸರ್ ಅಂತ. ಚುನಾವಣೆ ಮುಗಿದ್ಮೇಲೆ ಮಾಡಿದ್ರು ನಾವು ಮಾತಾಡಕ್ ಹೋಗಿಲ್ಲ. ಇವತ್ತುವೇ ಅನಿವಾರ್ಯ. ಯಾಕೆ ಹಿಂಗೆ ಕೂತ್ಬಿಟ್ಟವ್ರ ರೈಸೂರ ಬೇಡ ಅಂತ ಹೇಳಿ ಈಗ ಒಂದು ವಾರದ ಮುಂಚೆ ಈಗ ತಿಂಗಳು ಅದು ಯಾವತ್ತು ಬೇಕಾದ್ರೆ ಶುರು ಆಗ್ತದೆ. ಅವ್ನು ರಮೇಶ್ಗೂ ಗೊತ್ತು, ಪುಡ್ಸಕೊಂಡು ಫೋನ್ ಹಾಕ್ಬೋದಿತ್ತು. ಕಡ ಮಂಜ ಮಾಡ್ರಿ, ಸೇವನೆ ಮಾಡಿ ಕೇಳ್ರಿ, ಬೇರೆ ಫೋನೆಲ್ಲ ಮಾಡಿ ನಂಬರ್ ಕೊಡ್ತೀನಿ. ವಾಸ್ತವತೆ ಹೇಳ್ತಾರೆ ನಾನು. ಬೇಕಾದ್ರೆ ಇಡೀ ಊರಿಗೆ ಹೋಗಿ ಕೇಳ್ಕೊಡಿ. ಕಬ್ಲಿಗೆರೆ ಪುರ ಮುಗೀತದೆ. ನಮ್ಮನ್ನ ಜನರಲ್ ಬಾಡಿಗೆ ಯಾಕೆ ಹೋಗ್ತೀರಿ ಅಂತ ಕೇಳ್ತಾರೆ. ನಾನು ಪ್ರತಿನಿಧಿ ಯಾಕೆ ಗೆದ್ದಿರೋದೆ ಡೈಲಿಗಳ ಸವಲತ್ತುಗಳ ಬಗ್ಗೆ ವರ್ಷ ನಾವು ಒಕ್ಕೂಟದಲ್ಲಿ ಏನೇನು ಹೆಚ್ಚುವರಿ ಮಾಡ್ತೀವಿ, ಒಕ್ಕೂಟದ ವ್ಯವಸ್ಥೆನ ತಿಳಿಸಕ್ಕೆ, ಬೈಲಾ ಚೇಂಜ್ ಆದಾಗ ಅದ್ರ ವ್ಯವಸ್ಥೆ ತಿಳ್ಕೊಳಕ್ ತಲುಪಿಸಕ್ಕೆ ನನ್ನ ಜವಾಬ್ದಾರಿ ಕೊಟ್ಟೈತೆ. ನನ್ನನ್ನ ಕರೀತಾರೆ, ನನ್ನ ಜವಾಬ್ದಾರಿ ಅದು. ನಾನು ಹೋಗ್ಲೇಬೇಕು ಅಂತ ಹಠ ಹಿಡ್ದು ಯಾವ ಊರಿಗೂ ಹೋಗಿಲ್ಲ. ಅವ್ರು ಬಂದು ಕರೆದಾಗ ಅಕ್ಕಪಕ್ಕ ಆದ್ರೆ ಹೋಗ್ಬೋದು ಅಂತ 3-4 ಗ್ರಾಮಗಳನ್ನ ಹೋಗಿ ಹಾಕೊಳಪ್ಪ ಅಂತ ಅವ್ರುಗಳಿಗೆ ಹೇಳಿದ್ರೆ ಹೊರತು ದೇವೇಗೌಡರು ಡೈರಿ ಇವತ್ತವರೆಗೂ ನಾನು 11 ವರ್ಷದಲ್ಲಿ 11 ಜನರ ಬಳಿ ಕರೆದಿದ್ದಾನ. ನಾನು ಹೋಗಿದ್ದೀನ ಕೇಳಿ ಹೋಗಿದ್ದೀನ. ಇದೇ ಕಾಶಿಪುರಕ್ಕೆ ತಳಿಚಂದ್ರೆ ಯಾವತ್ತಾರು ಜನರ ಬಳಿಗೆ ಹೋಗಿದ್ದೀನ? ಬಿಲ್ಡಿಂಗ್ ಓಪನ್ಗೆ ಹೋಗಿದ್ದೆ ಬಿಟ್ರೆ ನಾನು 16 ಊರುಗಳು ಕರೀದೇ ಇದ್ರೆ ಅದು ಹೋಗೋದೇ ಇಲ್ಲ. ಹೋಗ್ಲೇಬೇಕು ಅನ್ನೋದು ಮಾನದಂಡ ಅಲ್ಲ. ಅವರು ನನ್ನನ್ನು ಗೆಸ್ಟ್ ಆಗಿ ಹಾಕಿದಾಗ ನಾನು ಒಕ್ಕೂಟದ ಪ್ರತಿನಿಧಿ. ನಾನು ಗೆದ್ದಿರೋದೇ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಒಕ್ಕೂಟದ ಒಳಗಡೆನೆ. ಅವ್ರ ಒಟ್ಟಿಂದ ಗೆದ್ದಿರೋದು ನಾನು ಕರಿಬೇಕಾದ ಮಾಡಿದಾಗ ಹೋಯ್ತೀನಿ. ಆ ವಿಚಾರವಾಗಿ ನೀವು ಪ್ರಶ್ನೆ ಮಾಡೋ ಹಕ್ಕಿಯಲ್ಲಿ 5 ವರ್ಷ ನೀನು ನನ್ನ ಜೊತೆ ಬಂದು ಏನ್ ಮಾಡ್ತಿದ್ದೆ? 5 ವರ್ಷ ಸತತವಾಗಿ 5 ಜನರಲ್ ಬಾಡಿ ಅಟೆಂಡ್ ಮಾಡೋದಲ್ಲ. ಯಾತಕ್ಕೆ ಬಂದು ಎಲ್ಲ ಕಡೆ ನನ್ನ ಜೊತೆಲಿ? ನೀನು ಒಬ್ಬೊಬ್ಬನೇ ಹೋಯ್ತಿದ್ದಾರೆ, ಕೆಲವ್ರಿಗೆ ಯಾಕೆ ಹೋಯ್ತಿದ್ದೆ?
ಇದು ವ್ಯವಸ್ಥೆ, ಇದು ಪ್ರೋಟೋಕಾಲು ಡೈರಿದೈತೆ. ಅವರು ಡೈರಿದಷ್ಟೇ ಕೊಡ್ತಾರೆ ನಮ್ಮ ಡೈರಿಯವರು. ಅನುದಾನಗಳ ವಿಚಾರದಲ್ಲಿ ನಾನು ಮಾತಾಡ್ತಾ ಮೊನ್ನೆನೂ ಹೇಳಿದ್ದೀನಿ, 2 ಬಾರಿ ಕೊನೆಯಲ್ಲಿ ಭಾಷಣ ಇಡೋ ಟೈಮಲ್ಲೂ ಹೇಳಿದ್ದೀನಿ. ನಮ್ದು ಸಹಕಾರ ಸಂಘ, ನಾವಿಲ್ಲಿ ಬರಿಬೇಕಾದ್ರೆ ಕಾಶಿ ಮುಕ್ತಲ್ಲಿ ಆನಂದಕರ ಮಹಿಳಾ ಸಹಕಾರ ಸಂಘ ಅಂತ ಬರೀ. ನಿಮ್ ಕೆಲಸ ಮಾಡಿ, ನಮ್ ಕೆಲಸ ಮಾಡ್ತೀವಿ. ಇದು ಅಸೆ ಆಯ್ತದೆ ನೋಡೋರಿಗೆ. ಎಲ್ಲೋ ಒಂದ್ ಕಡೆ ವಾಟ್ಸಪ್ ಅಂದ್ರೆ ವಾದ್ಯ ಆಗಿ ಮಾಡ್ತಾ ಕೂತಿದ್ದೀನಿ. ನೀವು ಬಳಸಿ ಭಾಷೆ ಸರಿ ಇಲ್ಲ, ನಿಲ್ಲಿಸ್ಬೇಕಿಲ್ಲ ಅಂತ ನಾನು ಮನವಿ ಮಾಡ್ತೀನಿ. ಇದನ್ನ ನೀವು ದಯಮಾಡಿ ನೀವು ಪತ್ರಿಕಾ ಮಾಧ್ಯಮದವರು ನಮ್ಮ ತಪ್ಪಿ ನಮ್ಮ ಸಲ ಹೇಳಿ, ಅವ್ರಿಗೂ ಹೇಳಿ. ನೀವು ಅವ್ರ ಚಂದ ನಾಕಾಳು ಇವ್ರ ನಾಕಾಳು ಅಂತ ಬ್ಯಾಲೆನ್ಸ್ ಮಾಡಬೇಡಿ, ಆ ಕ್ಲಿಪ್ ಕಟ್ ಮಾಡಬೇಡಿ, ಪುಟ್ಟಿ ಎಲ್ಲ ತೋರಿಸಿ ನೆಟ್ ಹೇಳಿ ಅಂತ ಮನವಿ ಮಾಡಿ ನಾನು ಮಾತು ನಮಸ್ಕಾರ. ಪಡೆದೇ ಆಗಿಲ್ಲ, ನೀನೇ ಕಳ್ಸಕ್ ಓಡಾಡ್ತಾ ಇದ್ದಿ. ಜನತಾದಳದಿಂದ ಅದು ಕಳಿಸ್ತಾರೆ ನೀನು. ಒಂದು ತಿಳ್ಕೊಳ್ಳಿ ಸರ್, ಕಳೆದ ಚುನಾವಣೆ ಮನಗೋಲು ನಿಂತಂತವ್ರು 4 ಜನ ಜನತಾದಳದಾರೆ. ಕಾಂಗ್ರೆಸ್ ಗ್ಯಾರಂಟಿ ಇಲ್ಲ, ಬಿಜೆಪಿ ಗ್ಯಾರಂಟಿ ಇಲ್ಲ. ನಿಂತ 4 ಜನ ಜನತಾದಳವೇ. ಅದ್ರ 3 ಜನ ನಿನ್ ಚುನಾವಣೆ ಗೆದ್ದಿದ್ರು. ನಿನ್ ಚುನಾವಣೆ ಕಷ್ಟಪಟ್ಟಿದ್ರು 3 ಜನ. ಅಲ್ಲೊಬ್ಬ ನೀನ್ ಯಾರ ಮೇಲೆ ನಿಂತ್ಕೊಂಡೆ? ನಿನ್ ಜೊತೆ ಕೆಲಸ ಮಾಡಿದ ಮೇಲೆ ನಿಂತ್ಕೊಂಡೆ, ಆಯ್ತಲ್ವಾ? ನೀವು ನಮ್ಮ ಮೇಲೆ ನಿಂತ್ಕೊಂಡು ನಾವು ನಾಚಿಕೆ ಆಗ್ತೇವೆ ಹೊರತು ನಾವೇನು ಬಿಟ್ಟು ಹೋಗಿದ್ದಿಲ್ಲ. ಈಗ ಎಷ್ಟೊಂದು ಸೇರ್ಕೊಂಡಿದ್ದ ಹಾಗೆ ಸೇರ್ಕೊಂಡವ್ರು ಏನ್ತಿ ಕಾಂಗ್ರೆಸ್ ಸೋತಿ. ಹೌದು, ಚಲುವರಾಯ ಸ್ವಾಮಿ ಆತ್ಮೀಯರೇ. ಚಲುವರಾಯ ಸ್ವಾಮಿ ಅವರು ಈ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ನಮ್ಗೆ ಸಹಾಯ ಮಾಡೋರು, ಆಶೀರ್ವಾದ ಮಾಡೋರು. ನಮ್ಮ ಲೀಡ್ರೇ ಅವ್ರ ನಾಯಕರೇ, ಅಷ್ಟೇ ಬೇರೆ. ಇದಕ್ಕೆಲ್ಲ ಮಾತಾಡೋದು ನೀ ತರಕ್ ಆಗ್ತೀರ. ನೀವು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿಲ್ವಾ? ನೀವು ಹರೀಶ್ ಗೌಡ್ರು ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ರು ಸ್ವಾಮಿ. ಚಲುವರಾಯ ಸ್ವಾಮಿ ಭೇಟಿ ಮಾಡಿದ್ವಾ? ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ವಾ? ತಗೊಂಡ್ಬಂದು ನಿಮ್ಗೆ ಅಧಿಕಾರ, ನೀವು ಯಾರು ಬರ್ಬೇಕಾದ್ರೆ ಹೋಗ್ಬೋದು. ನಾವು ಯಾರ್ದಾದ್ರು ಕಾಪಿ ಕೊಡ್ಬಿಟ್ಟು ಚೆಂಡ ಬಿಟ್ಟವ್ರೆ ಅಂತ ನೀವು ಹೋದ್ರೆ ಅಭಿವೃದ್ಧಿ ತಾಲೂಕು ಸಂಘಟನೆ ಅಂತ ಆಯ್ತಪ್ಪ. ನೀವು ಮಾಡ್ಕೊ, ಸಂಘಟನೆ ಮಾಡಿ ಅಭಿವೃದ್ಧಿ ಮಾಡಿ. ನೀನೇ ಆಗೋಷ್ಟು ಅಭಿವೃದ್ಧಿ ಮಾಡ್ತಾರೆ, ನಮ್ನೇ ಕೇಳ್ತೀರಿ ನೀವು ಕಂಡ? ನಮ್ನೇ ಕೇಳ್ತಾರೆ. ನಮ್ಗೆ ಈ ಒಂದೇ ಒಂದಿಷ್ಟು ಕಾಣಿದ್ದು ಅವ್ರು ಹೇಳಿದ್ರೆ ಅದ್ಯಾವ ಪಂಚ ಪೋಸ್ಟ್ ಅವರ ಮೋಹನ್ ಹೇಳ್ಬೋದ. ನಮ್ದು ಬಟ್ಟೆ ಮನೆದು ಕೊಟ್ಗೆ ನಮ್ಗೆ ಒಂದೇ ಇಲಾಖೆ ಕೊಟ್ಗೆ ಅವ್ರು 28 ಬೇಕನಪ್ಪ, ಅಲ್ಲೇ ಆಗ್ಬಿಟ್ಬಿಟ್ಟ ತರ್ಲಿ. ನಮ್ ಕಲ್ ಶಕ್ತಿ ಇಲ್ಲ ಅದು. ಪಾಪ ಅವ್ರಿರೋ ಕಾಂಟ್ಯಾಕ್ಟ್ ಅಲ್ಲಿ ಅವ್ರಂತ ನಮ್ಗೆ ಹೇಳ್ತಾರಲ್ರಿ. ಚೆನ್ನಾಗಿ ಹೇಳ್ತಾರೆ. ಒಮ್ಮೆಲೆ ಒಂದು ಪತ್ರಿಕೆ ಮುಂದೆ ಒಂದು ಮೈಕ್ ಇಟ್ಕೊಂಡಾಗ ಹೆಂಗ್ ಮಾತಾಡ್ಬೇಕು ಅಂತ ಕಲ್ತಿದೀವಿ ನಾವು. ಸ್ಪಷ್ಟವಾಗಿ ಅರ್ಥ ಆಗಷ್ಟು ಮಾತಾಡೋಷ್ಟು ವಾಯ್ಸು ಬಾಯಿ ಭಾಷೆ ಶುದ್ಧವಾಗೈತೆ. ನಾವ್ ಯಾವುದೇ ತರದ್ದು ನಿನ್ನ ಬಗ್ಗೆ ವೈಯಕ್ತಿಕ ಮಾತಾಡಿ ನಿನ್ನ ಹೈಲೈಟ್ ಮಾಡಕ್ ರೆಡಿ ಇಲ್ಲ. ನಾವ್ ಹೇಳಿದ್ದು KDP ಸಭೆ, ಜಿಲ್ಲಾ ಸಮಿತಿ, ಜಿಲ್ಲಾ KDP ಸಭೆ ಮಾಡೋದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು, ತಾಲೂಕ್ KDP ಮಾಡೋದು ತಾಲೂಕಿನ MLA ಅವರ ಅಧ್ಯಕ್ಷತೆಯಲ್ಲಿ. ನಾನು ಗ್ರಾಮ ಪಂಚಾಯತಿ 2019 ಗ್ರಾಮ ಪಂಚಾಯತಿ ಅಧ್ಯಕ್ಷರದ್ದು ಜವಾಬ್ದಾರಿ. ಅದನ್ನ ಮಾಡ್ಲಿ. ನೀವು PDO 5 ಸತಿ ಫೋನ್ ಮಾಡ್ತೀರಿ, ಯಾಕೆ ಒತ್ತಡ ಯಾಕೆ ಹಾಕ್ತೀರಿ PDOಗಳು ಅಂತ ಕೇಳಿರೋದಾನು. ಬರ್ಬೇಕು ಬಿಡ್ಬೇಕು ನಮ್ಮ ವೈಯಕ್ತಿಕ ಅದು. ನೀವೇನೇ ಅನ್ಬೋದ್ರು ಮರ್ಯಾದೆ CDOಗೆ ARಗೆ ನಿಮ್ದೇನಲ್ಲಿ ಅವಕಾಶ ಇಲ್ಲ. ತಪ್ಪಿದ್ರೆ ಯಾವ ಸಂಘ ಇವಾಗ ಪಟ್ಟಿ ಮಾಡಿ CDOಗೆ ಹೇಳ್ಬೋದು, ಇಲ್ಲ ನಮ್ಮ ಅಧಿಕಾರಿ DMO ಎಲ್ಲಾರ್ಗು ಫೋನ್ ಮಾಡ್ತೀಯಲ್ಲಪ್ಪ, ನಾವ್ ಯಾಕೆ ಮಾಡಿದೀವಿ ಕೇಳಿ ಮಾಡ್ಬೇಡಿ ಅಂತ ಹೇಳಿದ್ವಿ ಎಂತದಿಲ್ಲ. ನೀವು ನಮ್ಮ ಅಧಿಕಾರಿಗಳು ಕೊಡು ಕಂಪ್ಲೇಂಟ. MDಗೆ ಎದುರಿಸ್ಬಿಡ್ತೀನಿ. 11 ವರ್ಷದಿಂದ ನಾನು ಆಲೆ 9 ಜನ 8 ಜನ 10 ಜನ MD ನೋಡಿದ್ದೀನಿ. ನಾನು ಕರೆಕ್ಟ್ ಆಗಿರೋದಕ್ಕೆ ಬಿಗಿಯಾಗಿ ಮಾತಾಡ್ತೀನಿ. ನಾನು ಶಿಸ್ತಾಗಿ ಇದ್ದೀನಿ. ಎದುರಿಸೋದಲ್ಲ, ಅದು ಶಿಸ್ತಿರೋದಕ್ಕೆ ಭಯ ಇರೋದು. ಪಕ್ಕದಲ್ಲಿ ಬಂದು ಕೂತ್ಕೊಂಡು ಎದುರ್ಕೊಂಡವ್ರೆ ಅಂತಂದ್ರೆ ಅಲ್ಲಿ ತಪ್ಪಾಡವ್ರೆ ಅಂತವ್ರು. ಅದೇನದೇ ಅವ್ರಿಗೆ ಹೇಳ್ಬೇಕು, ಕೇಳಿದ್ದೀನಿ ಫೋನ್ ಮಾಡಿ ಸರ್, ನಮ್ದು ಏನಿಲ್ಲ ಸರ್, ಹೇಳಿದ್ವಿ ಡೈರೆಕ್ಟರ್ಗಳು ಇಬ್ಬರು ಗೆದ್ದ ಮೇಲೆ ಅವ್ರ ಜವಾಬ್ದಾರಿ ಒಕ್ಕೂಟದ ವ್ಯವಸ್ಥೆ ನೀವು ಬರಬಾರ್ದು ಅಂತ ಹೇಳಿದೀನಿ ಅಂತಾರೆ. ಮಾತಾಡೋದಿಲ್ಲ ಅವ್ರ ಜೊತೆ. ನಾವು ಯಾವುದೇ ಅಧಿಕಾರಿಗಳು ಚೌಟಿಕೋರ್ ಇಟ್ಕೊಂಡಿಲ್ಲ ಹೊಡೆಯೋಕ್ಕೆ. ತಪ್ಪು ಮಾಡಿದವನ್ನ ಸಸ್ಪೆಂಡ್ ಮಾಡಿಸ್ತೀವಿ, ಇಲ್ಲ ಕಳಿಸ್ತೀವಿ ಅಂತ ಎದುರಿಸ್ತೇವೆ. ನಾಳೆ ಕರಪ್ಟ್ ಆಯ್ತದೆ. ನಮ್ಮ ಡೈರಿ ಆಫೀಸಲ್ಲಿ ಅವನ್ನ ಕಾಸು ಕೊಟ್ಟರು ಹೇಳು, ಅವತ್ತು ಇಟ್ಕೊತೀವಿ. ಇದು ನಿನಗೆ ಗೊತ್ತಿರೋ ವಿಚಾರ. ನಾವು ಯಾವುದೇ ಒಂದು ವಿಚಾರನ ಪ್ರಸ್ತಾವನೆ ಇಲ್ಲದೆ, ಚರ್ಚೆ ಇಲ್ಲದೆ ಮಾತಾಡೋರಲ್ಲ. ನಮ್ಮ ಅಧಿಕಾರಿಗಳ ಜೊತೆ ಬಾಂಧವ್ಯ ಹೆಂಗದೆ ಅಂತ ಒಕ್ಕೂಟದಲ್ಲಿ ಯೂನಿಯನ್ ಎಲೆಕ್ಷನ್ ಮಾಡಿದ್ರೆ ನಿನ್ಗೆ ಅರಿವಾಗದೆ. ನಿನ್ನ ಯೂನಿಯನ್ ಕ್ಯಾಂಡಿಡೇಟ್ ಎಷ್ಟು ಓಟ್ ತಗೊಂಡು, ನಿನ್ನ ಕ್ಯಾಂಡಿಡೇಟ್ ಕೊಡು, ನನ್ನ ಕ್ಯಾಂಡಿಡೇಟ್ ಎಷ್ಟು ತಗೊಂಡು ಅಂತ ಎಲ್ಲ ಅರಿವಾಗದೆ. ಬೇಡ ಅದು. ಚುನಾವಣೆ ಬಂದಾಗ ಮಾಡಿದ್ದೀವಿ ನಾವು, ಗೆದ್ದು ಕೂತಿರೋರು ಇಲ್ಲಿ ಸೋತ್ಬಿಟ್ಟು ಇದು ಒಳಗೆ ಇನ್ನೂ ಇನ್ವಾಲ್ವ್ಮೆಂಟ್ ಕೊಡದೆ ನೀನು ಮಾಡಕ್ಕೆ ಬರ್ತಾರೋದ್ರಿಂದ ಜನಕ್ಕೆಲ್ಲ ಅರ್ಥ ಆಗದೆ. ಮಾತಾಡ್ದವ್ರು ಹಿಂದ್ಗಡೆ ಅದು ನಾನಲ್ಲ, ಅವರೇ ಹೇಳ್ತಾರೆ ಉತ್ತರ ಬರ್ತದೆ ಟೈಮು. 2023 ಕರ್ಕೊಂಡು ಬಾಟ ಹಿಡಿಸ್ಬಿಟ್ಟು ಇವತ್ತು ಬೀದಿ ಬಿಟ್ಟಿರೋ ನೀನು. ಅದಕ್ಕೆ ನಾವು ಬೈಕೊಡ್ತಿರ್ತೀನಿ, ಮುದ್ದು ಮಾಡ್ಬೇಕಾಯ್ತು. ಆದ್ರೂ ತಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಜನ ನಮ್ಗೆ ಇನ್ನೂ ಬೇರೆ ಥರದ ಆಶೀರ್ವಾದ ಮಾಡ್ತಾರೆ. ತಾಳ್ಮೆ ತಗೊಂಡು ಹೋಗ್ಬೇಕು ಅಂತ ಕಲ್ತಿದ್ದೀವಿ, ಆಯ್ತಾ?
ಇದನ್ನ ಅದಾದ್ಮೇಲೆ ಶಿಕ್ಷಕರ ದಿನಾಚರಣೆ ನನಗೆ ಗೊತ್ತಿರಂಗೆ ನಾನು ಅಧಿಕಾರಕ್ಕೆ ಬರೋ ಮುಂಚೆಯಿಂದಲೂ ನನ್ನ ಮನೆಗೆ ಬರ್ತಾ ಇದ್ರು. ನಾರಾಯಣಗೌಡ 10 ವರ್ಷ ಅಧಿಕಾರದಲ್ಲಿದ್ದಾಗ ಶಿಕ್ಷಕರ ದಿನಾಚರಣೆ ದಿವಸ ನಮ್ಮ ಮನೆಗೆ ಬರೋರು. ಹಿಂದೆ 2 ದಿವಸ 3 ದಿವಸ ಮುಂಚೆ ಜಯರಾಮಣ್ಣ ಇರ್ಬೋದು, ಶಿವರಾಮಣ್ಣ ನನ್ನ ಕೈಲಾದ ಸಹಾಯ ಮಾಡಿ ಯಾವತ್ತೂ ನಾನು ಶಿಕ್ಷಕರ ದಿನಾಚರಣೆ ಕಾಲಿಟ್ಟಿಲ್ಲ. ನೀ ಗೆದ್ದ ಮೇಲೂ 1 ವರ್ಷ ನಾನು ಕೊಟ್ಟಿದ್ದೀನಿ, ಅವತ್ತಿಲ್ಲ. ಹೋದ ವರ್ಷ ನೀನು ಸ್ಪೆಸಿಫಿಕ್ ಆಗಿ ಡಾರೋ ರವೀಂದ್ರ ಮಲ್ಲಿಕಾರ್ಜುನ್ ಇಸ್ಕೊಳಕ್ ಕೂಡ್ದು ಅಂತ ಹೇಳಿದೆ, ಬರ್ಲಿಲ್ಲ ಅವರು. ನಾನು ಹೇಳಿಲ್ಲ ಇದು. ಇಡೀ ಟೀಚರ್ಸ್ಗಳಲ್ಲಿ ಕೆಲವರು ನನ್ನ ಹತ್ರ ಪರಿಚಯ ಇರೋರು ಈಗ ಅನ್ಬಿಟ್ಟಂತ ಕಾರಣ ಬೇಜಾರು ಮಾಡ್ಕೊಬೇಡಿ. ನಾನು ಯಾಕಪ್ಪ ಬೇಜಾರು ಮಾಡ್ಕೊಳ್ಳೋದು, ಉಳ್ಬೋದು ಬಿಡು, ಬಡವ್ರಿಗೆ ಒಂದು 5 ದಿವಸ 4 ದಿನ ಕೊಡ್ಬೋತೀನಿ ಅಂತ. ನಾನೇನಾದ್ರು ನೀನು ಕೊಡ್ಲೇಬೇಕು ಅಂತ ಅಡ್ಡ ಬಿದ್ದೇನೋ ಕೊಟ್ಟು ನಿನ್ ಮೇಲೆ ಕಾಂಪಿಟೇಷನ್ ಮಾಡಕ್ ಬಂದಿಲ್ಲ ನಾನು. ನಿಂದ ಎಷ್ಟು ಕೊಟ್ಟು ಹೋಗೋರು, ನೀವೇನಾದ್ರು ಮಾಡ್ಕೋ, ನೀನೇನು ಇರೋದೆಲ್ಲ ಕೊಡು, ನಿನ್ನ ಅದೇ ನಮ್ಗಿಲ್ಲ ಅಂತ ಹೇಳ್ಕೊಂಡು ಟೀಕೆ ಮಾಡಿದ್ವಿ ಮಾಡು. ನಾನು ಓಡಾಡ್ತಿದ್ದಾಗ RX ಅಲ್ಲಿ ನೀನೇನಿತ್ತು ಅಂತ ಯೋಚನೆ ಮಾಡು. ನಮ್ಮ ಅಫಿಷಿಯಲ್ ಅವತ್ತೇ ನಾನು ಯಾರ ತಾವು ಏನು ಬೆಂಗಳೂರಿಗೆ ಜೀವನ ಮಾಡಿಲ್ಲ. ಮಾತಾಡ್ಬೇಕಾದ್ರೆ ಸೌಜನ್ಯದಲ್ಲಿ ನೀನು ಮಾತಾಡ್ತೀರಿ. ಏನು 2ನೇ ಪಶ್ಚಿಮ ಅವತಾರ ಅಂತ ಅದಾಗಿದೆ, ಏನೇನೋ ಆಗಿರೋದು. ನಾನು PDOಗಳಿಗೆ ಏನು ಎಲೆಕ್ಷನ್ ಇದರಲ್ಲಿ ಬರ್ಸ್ಬೇಕಾದ್ರೆ ಅವ್ರಿಗೆ ನೋಡಲ್ ಆಫೀಸರ್ ಆಗಿ ಹಾಕಿದ್ದು ಅಷ್ಟೇ. ಸ್ಕೂಟಿ ಆಫೀಸರ್ 7 ಜನ ಕೋರಮ್ ಆಯ್ತೋ ಇಲ್ವೋ, ಅದು ನಡೀತೋ ಇಲ್ವೋ ಮೀಟಿಂಗು ನೋಡ್ಕೊಂಡು ಒಂದು ಸ್ಪೆಸಿಫಿಕೇಶನ್ ಸಿಗ್ನೇಚರ್ ಹಾಕ್ಬಿಟ್ಟು ಬನ್ನಿ ಅಂತ ವಹಿಸಿದ್ರು. ಚುನಾವಣಾ ಪ್ರಕ್ರಿಯೆಯಲ್ಲಿ ನಿಮ್ಮನ್ನ ಡೆಲಿಗೇಷನ್ ಬರೀಬೇಕಾದ್ರೆ ಬಾಕ್ ಹಾಕೊಂಡಿದ್ದೇನು, ಎಲ್ಲರೂ ಫೋನ್ ಆಫ್ ಮಾಡಿಸಿದ್ದೇನು, ಆಡಿದ್ದೇನು, ಏನ್ ಸೈನ್ ಹಾಕಿದಾಗ ಕದ್ದಾಡಿದ್ದೇನು, ಉಳಿಸ್ತಾಡಿ ಮತ್ತೆ ಕರಿಲಿದ್ದೇನು ಎಲ್ಲ ಇನ್ನೂ ಡೇಟಲ್ಲಿ ಮುಗಿದೋದಕ್ಕೆಲ್ಲ ಆಡಿದ್ದಕ್ಕೆ PDOಗಳು ಎಚ್ಚರಿಕೆಯಿಂದ ಇರ್ಬೇಕು. ಅವ್ರು ಯಾಕೆಂದ್ರೆ ಎಲ್ಲಾದ್ರೂ ಏನ್ ಮಾಡ್ತಾರೆ ಅಂತ ನೀವು ಪತ್ರಿಕೆಯವ್ರಿಗೂ ಗೊತ್ತು, ಪ್ರತಿಯೊಬ್ಬ ಜನತೆಗೆ ಗೊತ್ತು. PDOಗಳು ಸರಿಯಾಗಿ ನೀವು ಬಿಗಿ ಮಾಡಿ ಕೈ ಶುದ್ಧ ಮಾಡೋದು. ಅವತ್ತು ನಿಂತಿರ್ತೀವಿ, ಚಪ್ಪಳೆ ಹೊಡಿತೀವಿ. ನಾವು ನಿನ್ನ ವಿರುದ್ಧ ಅಲ್ಲ ಮಾತಾಡ್ತಾ ಇರೋದು. ನೀನು ಮಾತಾಡಿದೆ ಹೋಗಿದ್ರೆ ಈ KDP ವಿಚಾರಕ್ಕೆ ಬಂದಿದ್ರೆ ನಾನು ಅರ್ಧ ಬಳನೆ ಬಿಟ್ಟಿದ್ದೆ ಅಂತ ಹೇಳಿದ್ದೀನಿ. ನಮಗೂ ಕೆಲಸವಪ್ಪ, ಬೆಳಿಗ್ಗೆ ಕೆಲಸ ಬಿಟ್ಟು ಕುತ್ಕೊಳಕ್ ಕೂತಿಲ್ಲ ನಾವು. ಬೆಳಿಗ್ಗೆ ನಾವು ನಿರಂತರ ಸಂಪರ್ಕ ಜನಸಂಪರ್ಕದಲ್ಲಿ ನಾವು ಹೋಗ್ತಾ ಇದೀವಿ. ಅಧಿಕಾರ ಯಾರು ಅದೃಷ್ಟಿದ್ದವರು ನೀನು ಸಿಕ್ಕದೆ. ನಾನು ಅವತ್ತೇಳಿ 9 ಜನ ಈ ತಾಲೂಕು ಶಾಸಕರಾಗಿರೋದಲ್ಲ, ನೀನೊಬ್ಬ. ನಿಂಗೆ ಅದೃಷ್ಟಿದ್ದು ಸಿಕ್ಕದೆ, ಅದನ್ನ ಅನುಭವಿಸು, ಎಂಜಾಯ್ ಮಾಡು. ನಾವೆಲ್ಲ ನೀನು ನೀನು ಬಂದಿದ್ದೀವ, ಕಾಂಟ್ರಾಕ್ಟ್ ಹಾಕೊಂಡಿದ್ದಿಲ್ಲ, ಅದು ಬಿಡೋ ಮುಂದಿನಿಂದಲೂ ಹಾಕಿ ತೋರಿಸ್ತೀನಿ, ಅದು ಬೇಡ ವಿಚಾರ. ನಾನು ಯಾಕೆ ಇನ್ನೇನು ಬಂದಿಲ್ಲ, ನಾನು ಆ ಸಂಸ್ಕೃತಿ ಇರಲಿಲ್ಲ. ನೀವು ಮಾಡ್ತಾ ಇರೋದನ್ನು ಮಾಡಲೇಬೇಕು. ಈಗ ಮಾಡೋಣ, ಆಮೇಲೆ ನೀನು ಲ್ಯಾಂಡ್ ಆರ್ಮಿಗೆ ಯಾಕೆ ಕೊಟ್ಟೆ ಅಂತ ಗೊತ್ತು. ನಾನು ಹೇಳೋದಿಷ್ಟೇ, ವೈಯಕ್ತಿಕವಾಗಿ ನಾವು ಯಾವುದೇ ಕಾರಣಕ್ಕೂ ಅವ್ರು ಮಾತಾಡ್ದಂಗೆ ನಾನು ಎದುರುಗಡೆ ಮಾತಾಡೋದು ಏನು ಅಂತ ಎಲ್ಲರಿಗೂ ಗೊತ್ತು. ಮುಂದ್ಗಡೆ ಗೌರವ ಕೊಡೋದು ಕಲ್ತಿದ್ದೀನಿ. ಆ ಪದವಿ, ಆ ಸ್ಥಾನ, ಆ ಜಾಗಕ್ಕೆ ತುಂಬ ಗೌರವ ಕೊಡ್ತೀನಿ. ಹರೀಶ್ ಅಣ್ಣ ನಾನು ಮುನ್ಸ್ಕೊಂಡಿದ್ದು ಬೈದಾಡ್ದು ಅಂತ ಎಲ್ಲರೂ ಅಂದ್ಕೊಂಡಿದ್ದೀನಿ. ಯಾರಿಗೋಸ್ಕರ 2019 ನೀನು ಚುನಾವಣೆ ಮಾಡೋದಲ್ಲಪ್ಪ, ಆಗ ಇವತ್ತು ನನಗೆ ಓಟ್ ಹಾಕ್ತೀರ, ನನಗೆ ಮೊನ್ನೆ ಮಾಡಿದೆ ರವಿ ಅಂತ ಹೇಳಿ ಅಲ್ಲಿಂದ ಶುರುವಾದಿತ್ತು. 23 ಅಂತ್ಯ ಕಾಣ್ತು, ಡಿಸೆಂಬರಲ್ಲಿ. ಇವತ್ತು ಉದ್ಘಾಟನೆಗೆ ಅಷ್ಟೇ ದಿನ ಕಲ್ಲು ಹಾಕೊಂಡಿರೋದು. ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಶಿವರ ಕಾಲದಲ್ಲಿ ಶುರುವಾಗಿತ್ತು. ಆ ಚರ್ಚೆ ನಡೀತಾ ಬಂದಂತ ಕಾಲದಲ್ಲಿ ನಾನು ಕರ್ತೂರ ಕೃಷ್ಣ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ತಗೊಂಡೋಗಿ ಎಲ್ಲ ತಂದು ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸಿರೋದೇ ದೊಡ್ಡದಾಗಿ ಕಾಣ್ತದೆ. ಏನು ಕಣ್ಣು ಮುಚ್ಚಿಲ್ಲ, ಬಂದು ನೋಡ್ಕೊಂಡು ಹೋಗೋದು. ಈಗ ಬರ್ಬಿಟ್ಟಿದ್ರೆ 5-6 ತಿಂಗಳು ಈಚೆ ಒಳಗೆ ಹೋಗಿಲ್ವಲ್ಲ, ಮರ್ತೋಗಿರೋ ಬಂದು ನೋಡ್ಕೊಂಡು ಹೋಗ್ಬೋದು ನೀವು ಶಾಸಕರು. ಅನುದಾನಗಳನ್ನ ತರಕ್ಕೆ ನಮ್ಗೆ ಕೆಲಸ ಮಾಡ್ತೀವಿ. ಇನ್ನೊಂದು ಅದು ಮಧ್ಯದಲ್ಲಿ ಮತ್ತೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಚಲುವರಾಯ ಸ್ವಾಮಿ ಅವ್ರ ಬಗ್ಗೆ ತುಂಬಾ ಅಪಾರವಾದ ಗೌರವ ಆಯ್ತು ನಮ್ಗೆ. ಹಂಗೆ ಪುಟ್ಟರಾಜಣ್ಣ ಜಿಲ್ಲಾ ಉಸ್ತುವಾರಿ ಆಗಿದ್ದಂದ್ರೆ ಅಷ್ಟೇ ಗೌರವ ನಡ್ಕೊಂಡಿದ್ದೀನಿ. ನಾನು ಕಾಂಗ್ರೆಸ್ ಅಲ್ಲಿ ಇದ್ದೆ ಅವತ್ತು, ಇವತ್ತು JDS ಅಲ್ಲಿ ಇದ್ದೀನಿ. ನಾವು ಚುನಾವಣೆ ಜೊತೆ ಅಷ್ಟೇ ವಿಶ್ವಾಸದಲ್ಲಿದ್ದೀನಿ. ಯಾಕೆ ಈಗ ಹೇಳಿದ್ರಲ್ಲ, ಈ ತರ ಅನುದಾನಗಳು ಯಾವ್ದಾದ್ರು ಒಂದು ಸರ್ಕಾರದ ಸಮಸ್ಯೆಗಳು ಕೊಡಿ ಸ್ವಾಮಿ ಮಾಡಿ ಅಂತ ಕೇಳಕ್ ಹೋಗ್ತೀವಿ. ಸರ್ಕಾರ ಕಂಟ್ರೋಲ್ ಅಲ್ಲಿ KMF ಅನುದಾನ ಕೊಡ್ತದೆ. KMF ಇಂದ ಬರೋದು ಸರ್ಕಾರದ ಅನುದಾನನೇ. ಮೊದಲು ವಿವೇಚನೆ ಇರ್ಬೇಕು ನಿಮ್ಗೆ. ಶಾಸಕರಾದವರು ಇಷ್ಟೆಲ್ಲ ಕೊಡ್ತಾ ಇದೀವಲ್ಲ, BMCಗಳು ಕೊಡ್ತೀವಲ್ಲ, 1 ರೂಪಾಯಿ ಮಂಡ್ಯ ಡೈರಿ ದುಡ್ಡನ್ನು ಕೊಡ್ತೀವ? ಅದು ಸಂಪೂರ್ಣ ಸರ್ಕಾರದ ಅನುದಾನ. ಅದನ್ನ NDDB ಮತ್ತೆ KMF ಇಂದ ಬಿಡುಗಡೆ ಮಾಡಿ ನಮಗೆ ಕೊಡ್ತಾರ ಅವರು. ಇದು ವಿವೇಚನೆ ಇಲ್ಲ. 5 ವರ್ಷ ಕೆಲಸ ಮಾಡಿದ್ದೀವಿ. ಅದು ಯಾವ ದುರಂತನೂ ಗೊತ್ತಿಲ್ಲ. ನಾವು ರಬ್ಬರ್ ಮ್ಯಾಟ್ ಇನ್ನೊಂದು ನಮ್ಮ ಒಕ್ಕೂಟದಲ್ಲಿ ಕರೆಯೋ ಟೆಂಡರ್ ಮಾತ್ರ ನಮ್ಮ ಕಂಟ್ರೋಲು, ಮಿಕ್ಕಿದ್ದೆಲ್ಲನೂ ಅಲ್ಲಿಂದ ಬರುವಂತ ಫಂಡು. ಇವತ್ತೇನು ಮಿಲ್ಕೋ ಸ್ಕ್ರೀನು, ಇವತ್ತು ಉಪ್ಪು ಸಕ್ಕರೆದೆಲ್ಲ ನೀವೇ ಮಾತಾಡಿ ಗೊತ್ತಲ್ಲ, ನಾವು ನೀವು ಜೊತೆ ಕೊಟ್ಟಿದ್ದು. ಅದಕ್ಕೆ ವಿಸಿಟ್ ದುಡ್ಡು ಎಷ್ಟು? 5,30,000 ಚಿಲ್ಲರೆ. ದುಡ್ಡು ಕಟ್ಟೋ ಸಂಘ ಎಷ್ಟು? 1,528 1,30,000 ದುಡ್ಡು ಕಟ್ತಾರೆ ಸಂಘದವ್ರು ಅಷ್ಟೇ. ಮಿಕ್ಕಿದ ಅನುದಾನ ಯಾರು ಕೊಡ್ತಾರೆ? ಮಂಡ್ಯ ಡೈರಿ 1 ಲಕ್ಷ ಕೊಡ್ತಾ ಇರೋದು. ಇನ್ನು ಮಿಕ್ಕಿದ 3 ಲಕ್ಷ ಸರ್ಕಾರದ ಅನುದಾನನೇ. ಇದು ಯಾವ ಅನುದಾನನೇ ಗೊತ್ತಿಲ್ವಲ್ರಿ. 5 ವರ್ಷ ಕೆಲಸ ಮಾಡಿ ನಿಮ್ಗೆ
ನಾವು ಇನ್ಸೂರೆನ್ಸು ಅದಕ್ಕೆ 50% 20% ರೈತರೇ ಕಟ್ತಾರೆ. ಇವೆಲ್ಲಾನು ಅನುದಾನಗಳು ಇರುತ್ತೆ. ಜನರಲ್ ಬಾಡಿ ಪ್ರತಿ ಹಳ್ಳಿಗೆ ಹೋಗಿ ತಲುಪಿಸಿರೋದ್ರಿಂದ ನಮ್ಮನ್ನ ಕರೆದು ಬನ್ನಿ ಮಾತಾಡಿ ಕರ್ಕೊಂಡು ಹೋಗ್ತಾರೆ. ಕರೆದೂರ್ಗೆ ಹೋಗೋದು ನಾನು ಕರೀದೇ ಊರಿಗೆ ನಾನು ಸತ್ರು ಹೋಗಲ್ಲ. ನೀ ಹಿಂದೆ 14 19 ಕರೆದೇ ಇಲ್ಲ ಬಂದಿದ್ನ. ಈಗ ಮೊನ್ನೆ ಜನರಲ್ ಬಾಡಿ ಮಾಡಿದಾಗ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು 9:30ಗೆ ಮುಗಿಸ್ಬಿಟ್ಟು ಹೋದ್ರೆ ನಾನೇನಾದ್ರು ಯಾಕೆ ಮುಗಿಸೋದಪ್ಪ ಅಂತ ನಿಮ್ಮ ಸೆಕ್ರೆಟರಿ ಪ್ರಶ್ನೆ ಮಾಡಿದ್ನ. 11 ಗಂಟೆಗೆ ಜನರಲ್ ಬಾಡಿ ಹಾಕ್ಬಿಟ್ಟು 9:30 ಕರೆದವ್ರೆ ಬಂದು 9:30ಗೆ ಮುಗಿಸ್ಬಿಟ್ಟು ಹೊರಡೋರು ಎಮ್.ಎಲ್.ಎ ಅವರು ಹೋಗ್ತಾರೆ. 9 ಗಂಟೆಗೆ ಬಂದು 9:30ಗೆ ಮುಗಿದೋಯ್ತು. ನನಗೆ ಕೇಳಿದ್ನ ನೀವು 1 ಲಕ್ಷ ಮುಗಿಸೋದು ನನಗೆ ಕೆಲಸ, ನಾನು ಬೇರೆ ಊರಿಗೆ ಹೋಗ್ತೀನಿ, ನನ್ನ ಕೆಲಸಗಳು ಮಾಡ್ಕೊತೇನೆ. ಇದು ಅನುದಾನಗಳನ್ನ ಸಂಪೂರ್ಣವಾಗಿ ತಂದು ಕೊಟ್ಟು ನೋಡಿ ಎಲ್ಲ ಅನುದಾನ ಕೊಟ್ಕೊಂಡೇ ಬರ್ತಾರಂತೆ. ಪ್ರತಿ ಬಿಲ್ಡಿಂಗು ನಾವು ಕೊಡ್ತಾ ಇದ್ದೀವಿ. ಸಂಪೂರ್ಣ ಸಾಮೂಹಿಕ ಬಿಲ್ಡಿಂಗ್ ನಮ್ಗೆ ಕೊಡಲ್ಲ. ರಬ್ಬರ್ ಮ್ಯಾಟು ಪ್ರತಿ 21,000 ಹತ್ತತ್ರ ಕರೀತಾರೆ. ನಮ್ಗೆ 20,000 ಮೇಲೆ 21,000 ಹತ್ರ ಅಷ್ಟು ಜನಕ್ಕೆ ಒಂದೊಂದು ಮ್ಯಾಟ್ 21,000 ಬರಬೇಕು. ಕರೆಯಲ್ಲಿ 25,000 ಟೆಂಡರ್. ನಾವು ಈ ಸತಿ 30 ಕರೆ ಚಿಂತೆ ಮಾಡ್ತಾರೆ. ದುಡ್ಡು ಬೇಕಲ್ಲ. ಏನು ಒಂದೇ ಸತಿ ಬರೀ ಮ್ಯಾಟ್ ಕೊಟ್ಬಿಟ್ರೆ ಆ ಕರೆ ಮಿಷಿನ್ 800 ಬಜೆಟ್ ಇಟ್ಟಿರೋ IBP ಇಟ್ಟವ್ರೆ. ಆ 800 ನಮ್ಮ ತಾಲೂಕಿಗೆ ಹೆಚ್ಚು ಕಮ್ಮಿ 400-500 ಅಂತ ಬೇರೆ ಬೇರೆ ತಾಲೂಕು ಉಳಿದವ್ ಕಿತ್ಕೊಳ್ತೀವಿ. ಇಲ್ಲ ಮುಂದೆ ವರ್ಷ ಬಜೆಟಿಗೆ ತಳ್ಳೋಕೆ ತಗೊಬಿಡಿ ಕಣ್ರಪ್ಪ ಅಂತ ಹೇಳ್ತೀವಿ. ಎಲ್ಲ ನಿಮಗೂ ಗೊತ್ತು. ವಿವೇಚನೆ ಇಟ್ಕೊಂಡು ಮಾತಾಡಿ ಅನುದಾನ ತರಕ್ಕೆ ನಿಮ್ಗೆ ಕೊಡ್ಸಕ್ ಆಗಲ್ಲ ಅಂತ ಗೊತ್ತಾಯ್ತು. ನೀವು ಹೇಳಿದ್ಮೇಲೆ ನಮಗೆ ನಾವು ತತ್ತೀವಿ. ನಾವು ಒಬ್ರು ಅಧ್ಯಕ್ಷರು ಮಾಡ್ಕೊಂಡಿದ್ದೀವಿ ಇಂಡಿಯಾದ ಶಿವಕುಮಾರ್ ಅಂತ. ಅವ್ರ ಶಾಸಕರು ಅವರೇ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರೇ, ಅವ್ರ ಪಕ್ಷನೇ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಅವ್ರು ಕರ್ಕೊಂಡು ಹೋಗ್ತೀವಿ. ನಾವೆಲ್ಲ ಸಹಕಾರ ಕೊಡ್ತೀವಿ. ಹಿಂದೆ ನೀವು JDS ಅಲ್ಲಿ ಅಧ್ಯಕ್ಷರಾದಾಗ ನಿಮ್ಮ ಟೀಮಲ್ಲಿ ನಾವು 3 ಜನ ಕಾಂಗ್ರೆಸ್ ಇದ್ದು ನಾನೇ ಬೋರೇಗೌಡರು ಮತ್ತೆ ಈಗ ಅಧ್ಯಕ್ಷ ಆಗಿರೋ ಶಿವಕುಮಾರ್. ನಾವು ಸಹಕಾರ ಕೊಡದೇನೆ ಮಾಡ್ಬಿಟ್ರ 3 ವರ್ಷ ನೀವು ಇದ್ರಲ್ಲ, 3 ವರ್ಷ ಅಧಿಕಾರದಲ್ಲಿ ಕೂತಿದ್ದಾಗ ಸಹಕಾರ ಕೊಟ್ಟಿದ್ದು ನಮ್ಗೆ ಗೊತ್ತು. ಸಹಕಾರ ಸಂಸ್ಥೆ ತತ್ವ, ಆ ಸಂಸ್ಥೆ ಬಗ್ಗೆ ಜವಾಬ್ದಾರಿ ಇರೋದ್ರಿಂದ ನಾವು ಏನು ಯಾವುದೇ ತರ ಡಿಸೈಡ್ ಆಗಿ ಕೆಲಸ ಮಾಡಿದ್ದೀವಿ. ಇವತ್ತು ಅದನ್ನೇ ಮಾಡ್ಕೊಂಡು ಈ ಕೆಲಸ ನೀವು ಮಾಡ್ಕೊಂಡು ಹೋದ್ರೆ ನಾವು ಯಾರು ನಿಮ್ಮ ಸುದ್ದಿಗೆ ಬರೋಕ್ಕೆ ನಮಗೂ ಟೈಮ್ ಇಲ್ಲ. ನನಗೂ ಹರೀಶನಿಗೂ ನಾವು ವ್ಯವಹಾರ ಹೆಚ್ಚಿಸ್ಕೋಬೇಕು ಕುತ್ಕೊಂಡು ದಿನ ಮಾತಾಡ್ತಾ ಇದ್ದೀವಿ. ನಾನು ವ್ಯಾಪಾರ ಮಾಡ್ಕೊಂಡು ಬೆಳೆದು ಬಂದಿರೋನೆ. ನೀನು ಹೆಂಗೆ ಹೇಳ್ತಿ ಕಷ್ಟಪಟ್ಟಿದ್ದು ನಿಮ್ಗೆ ಜಾಸ್ತಿ ಕಷ್ಟಪಟ್ಟಿದ್ದೀವಿ ನಾವು. ನಮಗೂ ತಕ್ಕನಾದ ಜೀವನ ಐತೆ, ನಮಗೂ ಮಗ ಅವನೇ, ನಮಗೂ ಸಂಸಾರ ಇರೋದು ಜವಾಬ್ದಾರಿ ಇದೆ. ನಾವೇನು ಸುಮ್ಮನೆ ಕೂತಿಲ್ಲಪ್ಪ. ಫಸ್ಟ್ ತಿಳ್ಕೊಂಡು ಇನ್ನು ಮುಂದೆ ನಿಮ್ಮವ್ರಲ್ಲಿ ಮಾತಾಡೋ ಮುಂಚೆ ಏನು ಮಾತಾಡ್ತಾರೆ ಅಂತ ಅರಿವಿಟ್ಕೊಂಡು ಸುಮ್ಮನೆ ಪರಿಚಯ ಅನ್ನೋದು ಇದು ಅಂದಾಗ ನಾವು ಅದು ಹೇಳಬೇಕಲ್ಲ. ಪರಿಚಯ ಅದಕ್ಕೆ ಅಂತ ನಾವು ಮಾತಾಡಿದ್ರೆ ನಮ್ಮ ಸಂಸ್ಕೃತಿ ಎಲ್ಲಿರೋದು ಅದು ನಮ್ಮ ಸಂಸ್ಕೃತಿ ಅಲ್ಲ. ನೀವು ಮಾತಾಡ್ಸೋ ಜನ ಉತ್ತರ ಕೊಡ್ತಾರೆ. ಕೊಡೋ ಟೈಮಲ್ಲಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ಟೈಮ್ ಬಂದಾಗ ಅಂತ ಹೇಳ್ತಾ ಬದಲಿಗೆ ಏನಾದ್ರು ಕೇಳಿದ್ರೆ ಹೇಳಿ. ಹೋಗ್ಬೇಡಿದ್ದಲ್ಲ, ಶಾಸಕರು ಬರಲೇಬೇಕು ಅಂತ ಹೇಳೋರು ಎಂದಾಗ ನಾನು ವಿರೋಧ ಮಾಡಿರೋದು. ಯಾಕೆ ಶಾಸಕರು ಹೇಳ್ತಾರೆ ಮೋದೂರು ಪಾಪಣ್ಣ ನನಗೂ ಪವರ್ ಬಂದದ ಪಾಪಣ್ಣ ಅಂತ ಮಾತಾಡೋರು. ಯಾವ ಪವರ್ ತೋರಿಸ್ಬೇಕು? ಗ್ರಾಮ ಪಂಚಾಯತಿ ಅಧ್ಯಕ್ಷ ಪವರ್ ನೀನೇ ಕಿತ್ಕೊಳ್ಳೋದಾಗ್ಬಿಟ್ರೆ ನೋಡ್ರಿ. ನಮ್ಮ MPCS ಅಧ್ಯಕ್ಷರಾಗಲಿ ಇಲ್ಲ PSCS ಅಧ್ಯಕ್ಷರಾಗಲಿ ಆ ಸಂಘದಲ್ಲಿ ಯಾವುದೇ ಒಂದು ಸಮಾರಂಭ ನಡೆದ್ರು ಪ್ರೈಮ್ ಮಿನಿಸ್ಟರ್ ಅವರೇ ಅಧ್ಯಕ್ಷತೆ ಇರ್ತಾರೆ. ಗ್ರಾಮ ಪಂಚಾಯತಿಗೂ ಅದೇ. ಈ ತಾಲೂಕು ಯಾವುದೇ ಕಾರ್ಯಕ್ರಮ ನೋಡು ಜಿಲ್ಲಾ ಉಸ್ತುವಾರಿ ಮಂತ್ರಿ ಮುಖ್ಯಮಂತ್ರಿ ಬಂದ್ರು ಇವರೇ ಅಧ್ಯಕ್ಷತೆ ಇರ್ತಾರೆ. ಇದು ವಾಡಿಕೆ. ನಾ ಅಲ್ಲಿ ನಿಮ್ಮನ್ನು ಕರೆದವ್ರೆ ಅಂತ ಅಂದಾಗ ನಾವು ಅವ್ರಿಗೆ ಈಗ ಸೋತ್ ಕೂತ ತಕ್ಷಣ ಯಾಕೆ ಬೇಕು? ಹೋಗ್ಬೇಡಿ. ಹೋಗಿ ನೀವು ಹೋಗೋರು ಹೋಗಿ. ಬಟ್ ಒಂದು ಇಲ್ಲ ಸಲದ್ದು ಪ್ರಶ್ನೆ ಕೇಳಿ ಸುಮ್ಮನೆ ಗೊಂದಲ ಮಾಡ್ತಾನೆ. ನನ್ನ ಕೈಲದೆ ಅಂತ ಹೇಳಿರೋದನ್ನ ಮಾಹಿತಿ ಸಮೇತ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡವ್ರೆ. ಅದಕ್ಕೆ ಅವ್ರು ಗ್ರಾಮ ಪಂಚಾಯತಿ ಅವ್ರು ಕರೆದಾಗ ಹೋಗಿ ಅಂತ ಹೇಳಿದ್ದೀನಿ. ಇವ್ರು ಓದಕ್ಕಲ್ಲ. ಇವ್ರು ಯಾಕೆ ಹೋಗ್ಬೇಕು? ಇವ್ರು ಸಭೆ ಮಾಡ್ಕೊಂಡು ತಾಲೂಕಿನ ಅಧ್ಯಕ್ಷತೆ ಸಭೆ ನಾವು ಒಳಗೆ ಹೋದವ. ನಾವು ಎಲೆಕ್ಟೆಡ್ ಮಾಡಿ ನಾವು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟಕ್ಕೆ ಕೆಲಸ ಕಳ್ಸಿದ್ದೀರಪ್ಪ. ನಮಗೆ ಕರೀದಿ ಕೇಳ್ತೀವ. ನಮ್ಮಿಂದ ಪ್ರತಿನಿಧಿ ಬರಬೇಕು ಅಂತ ಈಗ ಮೊದಲು ನಾರಾಯಣಗೌಡ ಅವತ್ತು ಕೇಳಿರ್ಲಿಲ್ಲ. ಈಗ ಇವ್ರು ಗೆದ್ದ ಮೇಲೆ ಈಗ ಕರ್ಸ್ಕೊತವ್ರಪ್ಪ. ನಾವು ಬೇಡ ಅಂತ ಹೇಳಿದ್ವಿ. ನನ್ಗೂ ಕಿತ್ತೊಂದೇ ಬರಬೇಕು DM ಅಂತಂದಾಗ DM ಇನ್ನೊಬ್ಬ ಸೂಪರ್ವೈಸರ್ ಅದು ಹೋಯ್ತಾರಪ್ಪ. ನಾವು ಬೇಡ ಅಂತ ಹೇಳಿದ್ವಿ. ಕಳಿಸಿಲ್ವಾ? ADP ಸಭೆಯಲ್ಲಿ ಅಟೆಂಡೆನ್ಸ್ ನೋಡಿ ಯಾರು ಕಳಿಸಿಲ್ಲ ಅಂದವರು. ನಾವು ಕಳಿಸೋ ಮುಂಚೆ ಹೋಗ್ಲೇಬೇಕು ಅಂತ ಕಂಪಲ್ಸರಿ ಅಲ್ಲ. ಇದು ನಿಮ್ಗೆ ಗೊತ್ತಿರ್ಬೇಕು ಸಾಹೇಬ್ರೆ. ಕಂಪಲ್ಸರಿ ಅಲ್ಲ. ನೀವೇನಾದ್ರು ಇದ್ರೆ ಪ್ರಶ್ನೆಗಳಿದ್ರೆ ಇಂಥ ವೈದ್ಯ ನೀವು ಬನ್ನಿ ಅಂತ ಬರೆದು ಕಳಿಸ್ಬೇಕು. ಎಲ್ಲ ನೀವು ಒಕ್ಕೂಟದ ನಿರ್ದೇಶಕ ಆಗಿದ್ದೆ ಬರ್ದಿರೋದು ಅಲ್ಲಿ ಅರ್ಜಿಯಲ್ಲಿರೋದು ಚೀಟಿ. 50% ಮ್ಯಾಟ್ ಕೊಡ್ತಾವ್ರ, ನಿಮ್ಗೆ ಸಬ್ಸಿಡಿ ಕೊಡ್ತಾವ್ರೆ, ಕ್ಯಾನ್ಗೆ ಆಲ್ಕರೆ ಮಿಷಿನ್ಗೆ ವಿಮೆ ಮಾಡಿಸ್ತವ್ರ. ಇವೆಲ್ಲ ನಾವು ಒಕ್ಕೂಟ ಕೊಟ್ಟಿರೋ ಸೌಲಭ್ಯ ನೀವು ಬರ್ಕೊಟ್ಬಿಟ್ಟು ಅವ್ರಿಗೆ ಕಳಿಸ್ತೇವಲ್ಲ. ಅವ್ರಿಗೇನು ಗೊತ್ತು? ಇವು ಪ್ರಶ್ನೆಗಳು ನಮ್ಮಲ್ಲಿ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. KDPಗೆ ಅವ್ರು ಹೋಗಂತ ಅನಿವಾರ್ಯತೆ ಬಂದವರು ಒಯ್ತಾರೆ. ಹೋಗೋರೆ ಹೋಗ್ಬೇಡಿ ಅಂತ ಹೇಳಿಲ್ಲ ನಾವು. ಗ್ರಾಮ ಪಂಚಾಯತಿಯ ಪರಿಮಿತಿ ಒಳಗೆ ಪಾಪ ಅವ್ರು ಮಾಡೋರು ಅವ್ರು ಪುಡಿ ಅಂತ ಎಚ್ಚರಿಸಿರೋದಷ್ಟೇ. ಯಾರನ್ನ
ಅರ್ಥ ಆಯ್ತಾ ಸಾಹೇಬ್ರೆ? ಗ್ರಾಮ ಪಂಚಾಯತಿ ಪರಿಮಿತಿ ಒಳಗೆ ಅವ್ರು ಬಿಡಿ, ನೀವು ಹೋಗಿ ಕುತ್ಕೊಂಡಾಗ ನಾನು ಸೆಕ್ರೆಟರಿಗಳು ಏನ್ ಮಾತಾಡೋರು? ಅವರೇನೋ ಓಪನ್ ಆಗಿ ಮಾತಾಡ್ಬೇಕು ಬಿಡಿ. ಅವ್ರ ಲೆವೆಲಲ್ಲಿ ಅಧ್ಯಕ್ಷ ಗ್ರಾಮ ಪಂಚಾಯತಿ ಕೊಟ್ಟಿರೋದೆ ಆ ಸ್ಥಳೀಯ ಸಂಸ್ಥೆ 20 ಏನು ಸಂಸ್ಥೆಗಳು ಬಂದು ಅಷ್ಟು ಜನದ ಸಂಬಂಧಪಟ್ಟಂಗೆ PSS VSS ಇವು MPCS ಇವೆಲ್ಲನೂ ಕರ್ಕೊಂಡು ಮಾಡಿ ಅಂತ ಮಾಡೋದು ಅಲ್ವಾ? ಹಂಗಾಗಿ ನಾವು ಹೋಗಕ್ಕೆ ಹೇಳಿದ್ದೀವಿ, ಎಲ್ಲಿಗೆ ಪ್ರಶ್ನೆ ಕಳಿಸ್ಬೇಕು ಅಷ್ಟು, ಇಲ್ಲ ನಾವು ಬಂದು ಕಳಿಸ್ತೀವಿ ಈ ಕಡೆ. ADPಗೆ ಹೋಗ್ಬೇಡಿ ಅಂತಲ್ಲ ನಾವು ಅಲ್ಲಿ ಹೇಳಿದ್ದು, ಹೋಗಕ್ಕೆ ನಿಮ್ದು ಪ್ರೋಟೋಕಾಲ್ ಬೆಂಬಲದಲ್ಲ. ಇವ್ರು ನಂದು ತಿಳ್ಕೊಂಡಿದ್ರಲ್ಲ, ನಮ್ಮವ್ರಿಗೆಲ್ಲ ಫೋನ್ ಮಾಡಿದ್ರಲ್ಲ, ಅವ್ರು ನಮ್ಮ ಹತ್ರ ಹೇಳ್ಕೊಂಡವ್ರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ. 3 ರೂಪಾಯಿ ಪಣ್ಣಿಯವ್ರಿಗೆ ಹೇಳೋರಲ್ಲ ಇವರೇ ಶಾಸಕರು. ಅವಾಗ ಅದನ್ನೆಲ್ಲ ಅಂಥವ್ರು 10 ಜನ ಬಂದು ಹೇಳ್ಕೊಂಡಾಗ ಇದು ಯಾಕೋ ಬೇರೆ ಥರಕ್ಕೆ ಹೋಯ್ತವ್ರು ಇವರು, ನಾಳೆ ದಿವಸ ಇದನ್ನ ಬೇರೆ ಥರಕ್ಕೆ ತಗೊಂಡು ಹೋಯ್ತಾರೆ ಅಂತ ಹೇಳಿ ನಾವು ಅದನ್ನ ಓಪನ್ ಆಗಿ ದಾಖಲಾತಿ ಸಮೇತ ಕೊಟ್ಟಿದ್ದೆವು. ಬೇಕು ಧರ್ಮಸ್ಥಳ ಸಂಘವರು ನಮ್ಮ ಸಂಘಕ್ಕೆ ಏನು ಹಾಲು ಹಾಕಲ್ಲ, ಅವ್ರು ಅನುದಾನ ಕೊಡ್ತಾರ ಅವ್ರ ಹೆಸರು ಹಾಕ್ಸಿದೀವಿ. ಸುರೇಶ್ ಅಣ್ಣ ಅಧಿಕಾರ ಇಲ್ಲದೆ ನಾನು 30,000 ದುಡ್ಡು ಕೊಡ್ತೀನಿ ಅಂತ ಹೇಳಿ ಕ್ಯಾಶ್ ಕೊಟ್ಟು ಕಳ್ಸಿದ್ರು, ಅವ್ರದ್ದು ಹಾಕ್ಸಿದೀವಿ. ಈ ಕೇಳಿದೀವಿ ಸುರೇಶ್ ಅಣ್ಣ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು. ಸೊ ಬಿಕಾಸ್ ಆಫ್ ನಮ್ಗೆ ಯಾರು ಸಹಕಾರ ಮಾಡ್ತಾರೆ ಅವ್ರಿಗೆ ಹಾಕ್ಸೋದು ನಾವು ಮಾಡ್ತೇವೆ. ನೀನು ಇವತ್ತು ಚುನಾವಣೆಗೋಸ್ಕರ ಕಾಶಿಮು ಇದಕ್ಕೆ ರಾಜನಹಳ್ಳಿಗೆ 3 ಲಕ್ಷ ಅನುದಾನ ಕೊಟ್ಟಿದ್ದಿ. ಯಾಕೆ ಕೊಟ್ಟೆ ಅಂತ ಪ್ರಶ್ನೆ ಮಾಡಿದೀವ? 3 ಲಕ್ಷ ಕೊಟ್ಟ ಮೇಲೆ 3 ಲಕ್ಷ ಬರಲ್ಲ, ಅದು 1.90 ಚೆಕ್ ಅಮೌಂಟ್ ಬಂದೈತೆ ಅವ್ರಿಗೆ. ಆ 1.90 ಅಂತ ಹೇಳಲ್ಲ, ನೀನು 3 ಲಕ್ಷನೇ ಹೇಳ್ಕೊತಿ. ವಿರೋಧ ಮಾಡಿದ್ದು ಅವತ್ತು ಮಾತಾಡ್ಬೇಕು. ನೀನು ಅನುದಾನ ಕೊಟ್ಟು ಹಾಕ್ಸ್ಕಪ್ಪ ಅಂತ ನಾನು ಹೇಳಿರೋದು. ಕೊಡು 3 ಲಕ್ಷ 5 ಲಕ್ಷ ಕೊಡು, ಬೆಳೀರಿ ನಮ್ಮ ಡೈರಿಗಳು, ನಾವೇನ್ ಬೇಸರ ಇಲ್ಲ. ತುಂಬಾ ಕುಂಠಿತವಾಗವೆ, ಸರ್ಕಾರ ಅನುದಾನ ತಗೊಳ್ತೀವಿ, ಅದು ಪ್ರತಿನಿತ್ಯ ಕೆಲಸ ಮಾಡ್ತೀವಿ. ಬೆಳಗಾನ ಹಾಲು ಜಾಸ್ತಿ, ರಾತ್ರಿ ಬೆಳಗಾನ ಲಾರಿ ತಗೊಂಡು ಕೂತ್ಕೊಂಡು ನಾನು ಹರೀಶ್ ಅಣ್ಣ ಯಾವ್ಯಾವ ಊರಲ್ಲಿ ಹೋಗ್ಬೇಕು, ಮಂಡ್ಯಕ್ಕೆ 2 ಲಾರಿ ಕಳಿಸ್ತೀವಿ ಹೋದ ವಾರದಲ್ಲಿ. ಯಾಕೆ ಹೋಲೇಬೇಕು, ಸಡನ್ ಆಗಿ ಹೋಗ್ಬೇಕು. ಹಾಲು ಒಂದೇ ಸತಿ ಜಾಸ್ತಿ ಆಯ್ತದೆ, ಹಸು ಜಾಸ್ತಿ ಆದಾಗ ಏನ್ ಮಾಡೋದು? ಅದು ಇದು ಪ್ರಾಡಕ್ಟ್ ಇಲ್ಲಿ ನಮ್ಮ ಮಾಹಿತಿ ಹಾಕಿಲ್ಲ ಅಂದ್ರೆ ಹರೀಶ್ ಅಣ್ಣ ಅವತ್ತೇ ಹೇಳಿದ್ರು, ಹಾಲು ತಂದು 11 ದಿವಸದೊಳಗೆ ಹಾಲು ಹಾಕ್ರು, 2 ಗಂಜಿ ಹಾಲು ಹಾಕ್ರು, ಒಂದು ಕ್ಯಾನೆ ಹೊಡೆದೋಯ್ತದೆ. ಇದ್ಯಾವ ಮಾಹಿತಿ ಹಾಕಲ್ ಕೊಟ್ಟವರು? ಯಾವುದೇ ಕಾರಣಕ್ಕೂ ನೀವು CCಲಿ ಒಂದೇ ಒಂದು ಸಣ್ಣ ತಪ್ಪಿದ್ರೆ ನಿನ್ ಕಡೆ ಒಂದು ಹುಡುಗನ್ನ ನೀನ್ ಯಾರು ಬೇಕಾದ್ರೂ ನೀನ್ ಕಳ್ಸ್ಕೊಡ್ಬೋದು. ನಾನು ಕೆಲಸ ಕೊಡಕ್ ತಯಾರಿದ್ದೀನಿ ನಾನು ಹರೀಶ್ ಅಣ್ಣ. ನಮಗೂ ಕಾವಲ್ಗಾರ ಬೇಕಲ್ಲಿ, CC ಕ್ಯಾಮ್ರಾ ಹಾಕ್ಸಿ, ಲೈಟ್ ಹಾಕ್ಸಿ, ಕಾಂಪೌಂಡ್ ಹಾಕ್ಸಿ, ಬಿಗಿ ಬಂದೋಬಸ್ತ್ ಮಾಡಿಟ್ಟಿದ್ವಿ. ಯಾವಾಗಾರು ಕಳಿಸಿದ್ದಲ್ಲ. ಈಗ ಶಿವಪುರದ ಪಾಪನೂ ಹೊಸೂರು ರಾಜನೂ ಅವ್ರು 3 ಗಂಟೆ ನಿದ್ದೆ ಮಾಡಕ್ ಕೊಟ್ಟು ಮಿಕ್ಕಿ ಟೈಮಲ್ಲಿ ಎಣ್ಣೆ ಕುಡಿತಿದ್ದವ್ರು ಕಳ್ಸಿದಲ್ಲ, ಹಂಗೆ ಕಳ್ಸಂಗಿಲ್ಲ. ಕಾನೂನು ಪ್ರಕಾರ ನಿಮ್ಗೆ 10 ಬಾರಿ ಹೇಳಿದ್ರೆ ತೆಗೆದಾಕಿ ಸರ್ ಅನ್ನೋದು ಹಿಂದ್ಗಡೆ ಸುಮ್ಮನೆ ನಾನು ಹೇಳ್ಕೊತೀನಿ ಅನ್ನೋದಲ್ಲ. ಒಳ್ಳೆ ಹುಡುಗನ್ ಕಳ್ಸು, ವಿದ್ಯಾವಂತನ ಕಳ್ಸು, ಜವಾಬ್ದಾರಿ ಕಳ್ಸು, ಕೆಲಸ ಕೊಡಕ್ ಕಡೀರಿ. ಒಂದು ಹುಡುಗ ನಮ್ಮ ಹುಡುಗನ ತೆಗೆದಾಕ್ತೀವಿ. ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕಾರ್ಯ ತೆಗೆದಾಕಬೇಕಾದ್ರೆ ಒಂದು ವಿಶೇಷವಾಗಿ ಆರ್ಡರ್ ಹಾಕ್ಸ್ಕೊಡೋದು MD ಹೇಳಿ. ಇದು ನಿಮ್ಗೆ ಅರಿವಿರ್ಬೇಕು. ಯಾವುದೇ ಕಾರಣಕ್ಕೂ ನಾವು ನಾರಾಯಣಗೌಡರ ಕಾಲದಲ್ಲೂ ನನಗೂ ನಾರಾಯಣಗೌಡರಿಗೂ ಯಾವುದೇ ವೈಯಕ್ತಿಕವಾಗಿ ಆಸ್ತಿ ಗಲಾಟೆ ನಡೆದಿಲ್ಲ. ನಾನು ವೈಯಕ್ತಿಕವಾಗಿ ಬೈದಿಲ್ಲ. ನಿನ್ ಪಕ್ಕ ಕೂತಿದ್ದಲ್ಲ ಮಲೆಗಡೆ ಮೋಹನ, ಅವನು ನನಗೆ ಕೊಟ್ಗಡೆ ಕೇಸಲ್ಲಿ ರೇಪ್ ಕೇಸ್ ಕೊಡಿಸಿದ್ದ. ನಾನು ಮಂಡ್ಯದಲ್ಲಿ ಕೂತಿದ್ದಾಗ ಆಗ 354 ಆದಾಗ ನಾನು ಕೇಸ್ ಕೊಡಿಸಿದ್ದೆ. ನಿಮ್ಮ ತಾಲೂಕು ಅಧ್ಯಕ್ಷರು ಆದಂತ ಜಾನಕಿರಾಮಣ್ಣ ಮೇಲೆ, ಅದೇ ಮೋಹನ ಮೇಲೆ, ಅವ್ರಗಳ ಮೇಲೆ ಕೊಟ್ಟಾದ್ಮೇಲೆ ಅದು ಬಿ ರಿಪೋರ್ಟ್ ಆಯ್ತು. ಯಾಕೆಂದ್ರೆ ವಾಸ್ತವತೆ ಗೊತ್ತಾದ್ಮೇಲೆ ಈ ತರ ಕೇಸ್ಗಳು ನಾನು ಡಾಬಾದಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ಬೇಕಾದ್ರೆ ಕೇಸ್ ಹಾಕ್ಸಿರೋಗಿರ್ಬೋದು, ನನ್ನ ವ್ಯವಹಾರಕ್ಕೆ ಹೋಗಿ ಅಡ್ಡ ಬಂದಾಗಿರ್ಬೋದು. ನಿನಗೆ ಗೊತ್ತಲ್ಲ, ನೀನೇ ಕೊಟ್ಗಳಿಂದ ಬಂದಿದ್ದಿ ಗೇಟ್ಗೆ. ನಮ್ಮ ಲಾರಿಗಳದಕ್ಕೆ ಯಾಕೆ ಬಂದಿದ್ದಪ್ಪ? ನೀನು ಬಂದಿದ್ದಲ್ಲ. ಆ ತರ ಆದಾಗ ನಾನು ವಿರುದ್ಧ ರಾಜಕಾರಣ ನಾನು ಮಾತಾಡಬೇಕು ಅನಿವಾರ್ಯ ಅಂತ ಮಾತಾಡಿದ್ದೆ. ನೀನು ಒಂದಿಂದ್ರೂ 1000 ಕೋಟಿ ಅನುದಾನ ತಂದಿಟ್ಟಿದಂತ ವಯ್ಯನ್ನ ಎಲ್ಲರೂ ಪೂಜೆ ಕರೆದಿದ್ಯಾ? ಯಾವ ತಂದ್ರು ಅಂತ ಹೇಳ್ತಾ ಇದೀಯಾ? ಪೂಜೆ ಮಾಡ್ತಾ ನಿನ್ಗೆ ಏನ್ ತಲುಪಕ್ಕೆ ಹೋಗಿ ಪೂಜೆ ಮಾಡ್ತೀವಿ. 6-8 ಕೋಟಿ ಗಂಧ ಕಡಿ ಬೀಳ್ತಾ ಇದೆಯಪ್ಪ. ನಾವು ಪ್ರಶ್ನೆ ಮಾಡಿದೀವ? ಈ ತಾಲೂಕಲ್ಲಿ ಎಲ್ಲ ಮಾತಾಡ್ತವ್ರೆ. TND ಇದ್ದವು ನಾರಾಯಣಗೌಡ್ರು ಗಂಟೆ ಇಲಿಗೇಟ್ ಮಾಡೋರು. ನಿಮ್ದು ಏನಾದ್ರು ತಂದಿದ್ರೆ ಅದು 10 ಕೋಟಿ ಏನ್ ಇವತ್ತು ನೀನು ಹಾಕಿದೀಯ ಲ್ಯಾಂಡ್ ಆರ್ಮಿಗೆ, ಅದನ್ನು ಲ್ಯಾಂಡ್ ಆರ್ಮಿ ಅವ್ರದಕ್ಕೆ ಯಾರು ಕೇಳಕ್ ಹೋದ್ರೆ MLA ಅವ್ರು ಹೇಳೋರು 20% ಕೊಡಿ. ಇದು ವಾಸ್ತವವಾಗಿ ಮಾತಾಡ. ನಮ್ಗೆ ಗೊತ್ತಿಲ್ಲ, ಲ್ಯಾಂಡ್ ಆರ್ಮಿ ಅವ್ರು ಹೇಳ್ಬೇಕು ಯಾಕೆ 20% ಕೊಟ್ಟು. ಅದು ನೀನು ಸರ್ಕಾರ ನೀವು ಉತ್ತರ ಕೊಡಿ, ನನಗೆ ಗೊತ್ತಿಲ್ಲ. ನೀನು ತಂದಿರೋದು ZP ಅನುದಾನ ಒಂಚೂರು ಸಿಕ್ಕೈತಿ ನಿನಗೆ, ಅದು ಬಿಟ್ಟರೆ 2 ಕೋಟಿ ಅನುದಾನ ಸಿಕ್ಕಿದೆ. ಎಲ್ಲ ಒಂದು 20 ಕೋಟಿ ಆಯ್ತು. ಎಷ್ಟು ಅನುದಾನ ತಂದ್ಬಿಟ್ಟಪ್ಪ ಇವತ್ತೆಲ್ಲ ನಡೀತಿರೋದು? ಅದಕ್ಕೆ ಯಾಕೆ ನಿಂತವೆ? ಹೊಸಳಿ ಕೆರೆ ಅಂತ ಅನುದಾನಗಳು ಯಾಕೆ ನಿಂತವೆ? ಲೋಕನಹಳ್ಳಿ ಕೆರೆ ಹೊಡೆದೋಗೋದು ಅದೇ ಯಾಕೆ ನಿಂತ ಹೋಗುತ್ತೆ? ದೊಡ್ಡಸಂನಹಳ್ಳಿ ರಸ್ತೆ 3.5 ಕೋಟಿ ಆಗಿದ್ದನ್ನ ನಾರಾಯಣಗೌಡರ ಗ್ರಾಂಟಲ್ಲಿ 2 ಕೋಟಿ ಕೊರತೆ ಮಾಡಿ ತಂದು ಈ ಕಡೆ ಕೆಲವು ಹಾಕೊಂಡ್ರಲ್ಲ ರೋಡ್ಗೆ, ಶುಗರ್ ಫ್ಯಾಕ್ಟ್ರಿ ರೋಡು ಇಲ್ಲ ನಿಮ್ಮ ಕ್ರಷರ್ ರೋಡ್ಗೆ ಆಯ್ತು ಅಂತ ಹೇಳಿದ್ರು ಅವತ್ತು.
ಎಲ್ಲಿಗಾಯ್ತು ನಾವು ಯಾಕೆ ಬಿಡತ್ತೆ ಅವ್ರ ಅಧಿಕಾರದಲ್ಲಿ ಏನೋ ಮಾಡ್ಕೊಳ್ಳಿ ಸುಧಾರಣೆ ಯಾಕೆ ಹಾಕೊಂಡೆ ಬೇರೆ ತಗೊಂಡು ಅನುದಾನ ನೀನು ಚೇಂಜ್ ಮಾಡ್ಕೊಂಡು ಹಾಕೋಬಹುದು ಬೇರೆಯವ್ರು ಹಾಕೋದ್ರೆ ಅಲ್ಲಿ ಶಾಸಕ ಪ್ರಶ್ನೆ ಹೋಗ್ಬಿಡುತ್ತೆ ಈಗ ನಿಟ್ಲ ಸಂಸ್ಕೃತಿಯಾ